ತೂಗ್ತೀರಿ, ತಕಡಿಯಿಂದ ತಿರುತ್ತೆ. ಆ ತಕಡಿ ತೂಗಿದಾಗ ಆ ತಕಡಿಯಲ್ಲಿ ಪಾಪ ಮತ್ತೆ ಪುಣ್ಯ ಎರಡು ತಗೊಂಡಿರ್ತೀವಿ. ಆ ಪುಣ್ಯ ಅಂತಕ್ಕಂಥ ಇದ್ದಾಗ ಯಮಧರ್ಮರಾಜ ನಮ್ಮನ್ನು ಮುಟ್ಟಲ್ಲಂತೆ. ಅದಕ್ಕೆ ನಮ್ಮ ಮನೇಲಿ ಹೇಳ್ತಾರೆ, ನೀವು ತಿಂದಿದ್ದೀರಾ, ಊಟ ಮಾಡಿದ್ದೀರಾ, ನಾಳೆ ಏನಾಗ್ತಿರೋ ಅಂತೀರಲ್ಲ, ಹಾಗೆ ಆ ಭಗವಂತ ಕೊಡ್ತಕ್ಕಂಥ ಆಸ್ತಿ ಇದು. ರಾಯರೇ ಹೇಳ್ತಾರಂತೆ, ಹೆಣ್ಣು ಮಕ್ಕಳಿಗೆ ಏನು ಮಾಡ್ಬೇಕು ಅಂದಾಗ ಆ ನದಿಯಲ್ಲಿ ಸ್ನಾನವನ್ನು ಮಾಡಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡ್ಬೇಕಂತ. ಯಾನಿ ಕಾನಿಕ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿತ್ಯಪ್ರದಾಯ ಜ್ಞಾನಪ್ರದಾಯ ವಿಬುಧಾಯ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ನಮ್ಮ ಕ್ಷೇತ್ರದಲ್ಲಿ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ರಾಯರ ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ರಾಯರ ಮೃತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು, ಈ ಮೂರೂ ಮೃತಿಕೆ ಇರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯ, ಒಳ್ಳೆ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗಿದ್ದೀನಿ. ಆ ಸನ್ನಿಧಾನದಲ್ಲಿ ನಾನು ನಮಸ್ಕಾರವನ್ನೇ ಮಾಡಕ್ಕೆ ಆಗ್ತಾ ಇಲ್ಲ. ಯಾವ ರೀತಿ ಮಾಡಿದ್ರು ನನಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಇಲ್ಲ. ಹೇಗೆ ಮಾಡಿದ್ರೆ ಅನುಕೂಲ ಆಗತ್ತೆ ಗುರುಗಳೇ ಅಂತೇಳಿ ಒಬ್ಬ ತಾಯಿ ಪ್ರಶ್ನೆ ಮಾಡಿದ್ದಾಳೆ. ರಾಯರಿಗೆ ನಮಸ್ಕಾರವನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು? ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೀನಿ, ಧರ್ಮಸ್ಥಳ ಮಂಜುನಾಥ ನಮಸ್ಕಾರವನ್ನು ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು? ಅತಿ ಶೀಘ್ರದಲ್ಲಿ ವಿಶೇಷವಾದ ಅನುಗ್ರಹವನ್ನು ಮಾಡಬೇಕು, ನಮಗೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾಳೆ ತಾಯಿ. ಆ ವಿಶೇಷವಾಗಿರ್ತಕ್ಕಂಥದ್ದು ರಾಯರಿಗೆ ವಿಶೇಷವಾಗಿ ನಮಸ್ಕಾರವನ್ನು ಮಾಡಬೇಕಾದ್ರೆ, ನಾವು ಮಂತ್ರಾಲಯ ಕ್ಷೇತ್ರ ಆಗಲಿ, ಬೇರೆ ಕ್ಷೇತ್ರಗಳಾಗಲಿ, ಎಲ್ಲಿ ಕ್ಷೇತ್ರಗಳಿದೆ ಆ ಕ್ಷೇತ್ರಕ್ಕೆ ನಾವು ಹೋಗಬೇಕಾದ್ರೆ ನಮಸ್ಕಾರವನ್ನು ಮಾಡಬೇಕು. ಆ ನಮಸ್ಕಾರ ಫಲ ಹೇಗಿರುತ್ತೆ ಅಂತಂದ್ರೆ ವಿಶೇಷವಾಗಿರುತ್ತಂಥದ್ದು. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಭಗವಂತ ಹೇಳ್ತಾರಂತೆ, ರಾಯರೇ ಹೇಳ್ತಾರಂತೆ, ಹೆಣ್ಣು ಮಕ್ಕಳಿಗೆ ಏನು ಮಾಡಬೇಕು ಅಂದಾಗ ಆ ನದಿಯಲ್ಲಿ ಸ್ನಾನವನ್ನು ಮಾಡಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡಬೇಕಂತ. ಆ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿ, ಆ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಹೆಜ್ಜೆಯ ನಮಸ್ಕಾರವನ್ನು ಆಗ್ಬೇಕಂತೆ. ಒಂದು ಹೆಜ್ಜೆಗೆ ನಮಸ್ಕಾರವನ್ನು ಮಾಡಿದಾಗ ಆ ನಮಸ್ಕಾರ ಫಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತೆ ಹೆಣ್ಣು ಮಕ್ಕಳು ಉರುಡು ಸೇವೆಯನ್ನು ಮಾಡ್ತಾರೆ. ಆ ಉರುಡು ಸೇವೆ ಮಾಡಿದ್ರೆ ಫಲ ಸಿಗಲ್ಲ ಅಂತ ಹೇಳುತ್ತೆ. ಮಂತ್ರಾಲಯದಲ್ಲಿ ಆಗ್ಬೋದು, ಧರ್ಮಸ್ಥಳ ಆಗ್ಬೋದು, ಮಂತ್ರಾಲಯ ತಿರುಪತಿ ತಿಮ್ಮಪ್ಪನ ಹತ್ರ ಆಗ್ಬೋದು, ಎಲ್ಲೇ ನಮಸ್ಕಾರವನ್ನು ಮಾಡಿದರೆ, ಉರುಡು ಸೇವೆಯನ್ನು ಮಾಡಿದರೆ ಫಲ ಸಿಗ್ತಕ್ಕಂಥ ಬಲ ಕಮ್ಮಿ ಇರ್ತದೆ. ಯಾಕೆಂದ್ರೆ ಆ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾಗಿ ಆ ಭಗವಂತ ಆ ಗೌರವನ್ನ ಜಾಸ್ತಿ ಕೊಟ್ಟಿದ್ದಾನಂತವ್ರಿಗೆ. ಅತಿ ಹೆಣ್ಣು ಮಕ್ಕಳಿಗೆ ಸ್ನಾನವನ್ನು ಮಾಡದೇ ಬೇಡ. ಮೊದಲು ವಿಶೇಷವಾಗಿ ಬೆಳಗ್ಗೆ ಎದ್ದು ಆನಿಕವನ್ನು ಮಾಡಿ ಅವರು ತುಳಸಿ ಮುತ್ತಿಗೆ ಹಂಚಿಕೊಂಡು ವಿಶೇಷವಾಗಿ ಕೈ ಕಾಲು ಮಖವನ್ನು ತೊಳ್ಕೊಂಡು ಆಗ ನಂದಾದೀಪವನ್ನು ಹಚ್ಚುವುದು ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ. ಆ ನಂದಾದೀಪವನ್ನು ಹಚ್ಚುವುದು, ಅದರಿಂದ ಅವರಿಗೆ ಜಾಸ್ತಿ ವಿಶೇಷವಾಗಿರ್ತಕ್ಕಂಥ ಒಂದು ಭಗವಂತ ಅನುಗ್ರಹವನ್ನು ಮಾಡಿದ್ದಾನೆ ಅವರಿಗೆ. ಅದೇ ರೀತಿಯಾಗಿ ಅವರು ಉರುಡು ಸೇವೆಯನ್ನ ಮಾಡಬಾರದು. ಅವರು ಹೆಜ್ಜೆ ನಮಸ್ಕಾರವನ್ನು ಹಾಕ್ಬೋದು. ಒಂದು ಇದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂದ್ರೆ ದಾನಮ್ಮ ಅಂತ ಇದೆ. ಆ ದಾನಮ್ಮನಿಗೆ ಒಂದು ಕೋಲ್ ಇಟ್ಕೊಂತಾರೆ. ಆ ಕೋಲಿನ ಒಂದು ತುದಿಯಲ್ಲಿ ಇಟ್ಕೊಂಡು ಅಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರಂತೆ ಗಂಡು ಮಕ್ಕಳು. ಹೆಣ್ಣು ಮಕ್ಕಳು ಮಾಮೂಲಿ ನಮಸ್ಕಾರವನ್ನು ಮಾಡ್ಬೇಕಾದ್ರೆ ಈ ಮೊಣಕಾಲನ್ನು ಊರಿ, ಆ ಮೊಣಕಾಲನ್ನು ಊರಿ ನಮಸ್ಕಾರವನ್ನು ಮಾಡ್ಬೇಕಂತೆ. ಇದೇ ರೀತಿಯಾಗಿ ನಮಸ್ಕಾರವನ್ನು ಮಾಡಿದಾಗ ಅತಿ ಹೆಚ್ಚಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತದೆ. ನಮಗೆ ಶೀಘ್ರದಲ್ಲಿ ಅನುಗ್ರಹ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳು. ಅತಿ ಶೀಘ್ರದಲ್ಲಿ ಅನುಗ್ರಹ ಆಗಬೇಕು ಅಂದಾಗ ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳಿಗೆ ಹೆಜ್ಜೆ ನಮಸ್ಕಾರವನ್ನು ಹಾಕಿ 21 ದಿನಗಳ ಕಾಲ 21 ನಮಸ್ಕಾರವನ್ನು ಮಾಡಿ, ಆ 21 ನಮಸ್ಕಾರದಲ್ಲಿ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತೆ ಗಂಡು ಮಕ್ಕಳು ಉರುಳು ಸೇವೆಯನ್ನು ಮಾಡಿ, ಇಲ್ಲವಾದರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಒಂದು ಹೆಜ್ಜೆಗೆ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವಂತೆ. ಇಂತಹ ನಮಸ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಫಲವನ್ನು ಕೊಡ್ತಾರಂತೆ. ಧರ್ಮಸ್ಥಳಕ್ಕೆ ಹೋಗ್ತೀರಾ, ಆ ಧರ್ಮಸ್ಥಳಕ್ಕೆ ಹೋದಾಗ ಗಂಡು ಮಕ್ಕಳು ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಬೇಕಂತೆ. ಆ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಇರುತ್ತಂತೆ. ಹೇಗಿರುತ್ತೆ?
ಈ ಫಲ ಹ್ಯಾಕ್ ಕೊಡ್ತಾರೆ ಗುರುಗಳು? ಯಾನಿ ಕಾನಿಕ ಪಾಪಾನಿ ಜನ್ಮಾಂತರ ಕುತಾನಿತ. ಯಾವ ಜನ್ಮದಲ್ಲಿ ಏನ್ ಮಾಡಿದ್ದೇನೋ ಗೊತ್ತಿಲ್ಲ ಭಗವಂತ. ಆ ಜನ್ಮದಲ್ಲಿ ಇರ್ತಕ್ಕಂಥ ನಮ್ಮ ಫಲಗಳನ್ನ ಪಾಪಗಳನ್ನ ಪರಿಹಾರ ಮಾಡೋ ಅಂತ ಕೇಳ್ಬೇಕಂತೆ ಗುರುಗಳನ್ನ. ಅವನ ಯಾನಿ ಕಾನಿಕ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾನ ಪಾಪಾತ್ವ ಪಾಪ ಸಂಭವ ಪ್ರಾಯಿಮಾಂ ಕೃಪಯಾ ದೇವ ಶರಣಾಗತ ವಶ್ಚಲ. ಬಂದಿದ್ದೀನೋ ಭಗವಂತ? ನಾನಲ್ಲೋ ಬಂದಿರೋದು ಇಲ್ಲಿಗೆ, ನನ್ನಲ್ಲಿ ನಿಂತು ನೀ ಕರ್ಸಿದ್ಯಾ ಭಗವಂತ. ಈ ಕರ್ಸಿರ್ತಕ್ಕಂಥದನ್ನ ನಾನು ಈ ಕ್ಷೇತ್ರಕ್ಕೆ ಬಂದು ನೀನು ದರ್ಶನವನ್ನು ಮಾಡಿದ್ದೀನಲ್ಲೋ. ಮಂಜುನಾಥ, ರಾಗಪ್ಪ, ತಿರುಪತಿ ತಿಮ್ಮಪ್ಪ, ಮಂತ್ರಾಲಯದ ರಾಗಪ್ಪ, ಈ ಕ್ಷೇತ್ರಕ್ಕೆ ಕರೆಸಿದ್ಯಲ್ಲೋ, ಈ ಕರೆಸಿದ್ಯಾ. ಆ ಕ್ಷೇತ್ರಕ್ಕೆ ಕರೆಸಿದ್ದಾಗ ನನ್ನಲ್ಲಿ ಒಳ್ಳೆ ಜ್ಞಾನವನ್ನು ಕೊಡು, ಒಳ್ಳೆ ಸಂಪತ್ತನ್ನು ಕೊಡು, ನಿನ್ನ ಸೇವೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಕೊಡು. ಯಾವುದ್ಯಾವುದು ನಮಗೆ ರುಜಿನ ರೋಗಗಳೆಲ್ಲ ಬೇಡ, ಆ ಭಾಗ್ಯವನ್ನು ಕೊಟ್ಟು ನಮ್ಗೆ ನಮಗೇನು ನಾವೇನು ನಮಗೆ ಕಷ್ಟಗಳಿದೆ ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಪ್ಪ ಅಂತ ಕೇಳಿದಾಗ ಆ ಭಗವಂತ ಆ ನಮಸ್ಕಾರ ಮಾಡ್ತಾನೆ ಏನ್ ಮಾಡ್ತಾನೆ? ಯಾನಿ ಕಾನಿಕ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ನಿಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾನ ಪಾಪಾತ್ವ ಪಾಪ ಸಂಭವ ಪ್ರಾಯಿಮಾಂ ಕೃಪಯಾ ದೇವ ಶರಣಾಗತ ವಶ್ಚಲ ಅನ್ಯಥಾ ಶರಣಂ ನಾಸ್ತಿ. ನಂದೇನು ಇಲ್ಲಪ್ಪ, ಈ ದೇಹನು ನಂದಲ್ಲ, ಇದು ಈ ದೇಹ ಇದೆ, ದೇಹನು ನಂದಲ್ಲ, ಇದು ಎಲ್ಲ ನಿಂದೆ. ಬರ್ಬೇಕಾದ್ರೆ ಏನ್ ಬರ್ತೀವಿ ನಾವು? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಬರೀ ಕತ್ತಲೆಯಲ್ಲಿ ಇಷ್ಟೆಲ್ಲ ಮಾಡ್ತಾ ಇದೀನಿ ಭಗವಂತ. ಹಾಗೆ ನಮ್ಮ ಮನೇಲಿ ಹೇಳ್ತಾರೆ, ನೀವು ತಿಂದಿದ್ದೀರಾ, ಊಟ ಮಾಡಿದ್ದೀರಾ, ನಾಳೆ ಏನಾಗ್ತಿರೋ ಅಂತೀರಲ್ಲ. ಹಾಗೆ ಆ ಭಗವಂತ ಕೊಡ್ತಕ್ಕಂಥ ಆಸ್ತಿ ಇದು. ಆ ಭಗವಂತ ಇದನ್ನೇ ನಮ್ಗೆ ಕೊಡೋದು. ಅದಕ್ಕೋಸ್ಕರವಾಗಿ ದೇವರ ಸೇವೆ, ಭಗವಂತನ ಸೇವೆ, ಭಗವಂತನಿಗೋಸ್ಕರ ಮಾಡಿದಾಗ ಇದೆಲ್ಲ ಮುಡುಪಾಗಿರುತ್ತಂತೆ ನಮಗೆ. ಈ ಮುಡುಪು ಅಂತ ಕಟ್ತೀರಾ ನೀವು, ಅದೆಲ್ಲ ಮುಡುಪಲ್ಲ, ಇದು ಮುಡುಪು. ಏನು ಸೇವೆ ಮಾಡ್ತೀರಾ, ರಾಯರ ಸೇವೆ ಮಾಡ್ತೀರಾ, ಗುರುಗಳ ಸೇವೆ ಮಾಡ್ತೀರಾ, ನಿಮ್ ಕುಲದೇವರ ಸೇವೆ ಮಾಡ್ತೀರಾ, ಅನ್ನದಾನ ಮಾಡ್ತೀರಾ, ಬೇರೆ ಬೇರೆ ಏನ್ ಮಾಡ್ತೀರಾ, ಅದೆಲ್ಲ ಒಂದು ಮುಡುಪಿದ್ದಂಗೆ. ನಮಗೊಂದು ಒಂದು ಒಳ್ಳೆ ಒಂದು ದೊಡ್ಡ ಬಾಕ್ಸ್ ಇದ್ದಂಗೆ. ಆ ಬಾಕ್ಸ್ ತಗೊಂಡೋಗೋದೆಲ್ಲ ನಾವು ಎರಡೇ ಆಕ್ಷನ್. ಅದ್ರಲ್ಲಿ ನಮ್ಗೆ ಏನ್ ಆಕ್ಷನು? ತೂಗ್ತೀರಿ, ತಕಡಿಯಿಂದಂತಿರುತ್ತೆ. ಆ ತಕಡಿ ತೂಗಿದಾಗ ಆ ತಕಡಿಯಲ್ಲಿ ಪಾಪ ಮತ್ತೆ ಪುಣ್ಯ ಎರಡು ತಗೊಂಡಿರ್ತೀರಿ. ಆ ಪುಣ್ಯ ಅಂತಕ್ಕಂಥ ಇದ್ದಾಗ ಯಮಧರ್ಮರಾಜ ನಮ್ಮನ್ನು ಮುಟ್ಟಲ್ಲಂತೆ. ಆ ಯಮಧರ್ಮರಾಜನ ಮುಟ್ಟದೇ ಇಲ್ಲಂತೆ. ಅದಕ್ಕೋಸ್ಕರವಾಗಿ ಎಲ್ಲ ಸುಖವನ್ನ ಅಲ್ಲಿ ಪುಷ್ಟಾಲ ಭೋಜನ ಕೊಡ್ತಾರಂತೆ ಭಗವಂತ. ಅದಕ್ಕೋಸ್ಕರವಾಗಿ ಇಂಥ ಪಾಪೋಹಂ ಪಾಪಕರ್ಮಾನ ಪಾಪಾತ್ಮ ಪಾಪ ಸಂಭವ ಪ್ರಾಯಿಮಾಂ ಕೃಪಯಾ ದೇವ ಶರಣಾಗತ ವಶ್ಚಲ. ನೀನೇ ಶರಣ ಮಾಡ್ಬೇಕು, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ಲಕ್ಷ ಲಕ್ಷೋ ಜನಾರ್ದನ, ಲಕ್ಷ ಲಕ್ಷೋ ಜನಾರ್ದನ. ಭಗವಂತ ಜನಾರ್ದನ ಆಗಿರ್ತಕ್ಕಂಥ ಪರಮಾತ್ಮ, ಬದರಿಯಲ್ಲಿರ್ತಕ್ಕಂಥ ನಾರಾಯಣ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಶಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ನಾರಸಿಂಹ, ಅಧೋಕ್ಷಜ, ನಾರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರಿ, ಕೃಷ್ಣ, ಎಲ್ಲ ನೀನು ದಯನೋ. 24 ದೇವತೆಗಳು ವಿಶೇಷವಾದ ಅನುಗ್ರಹ ಮಾಡ್ತಾರಂತೆ. ಅದಕ್ಕೋಸ್ಕರವಾಗಿ ಇಂಥ ನಮಸ್ಕಾರವನ್ನ ಹೆಣ್ಣು ಮಕ್ಕಳು ಹೆಚ್ಚೇ ನಮಸ್ಕಾರವನ್ನು ಹಾಕಿ, ಗಂಡು ಮಕ್ಕಳು ಉಡುಸೇವೆಯನ್ನು ಮಾಡಬಹುದು, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಹುದು. ಇವೆಲ್ಲವೂ ಮಾಡಿದಾಗ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲ. ಆ ಫಲವನ್ನು ಕೊಡ್ತಕ್ಕಂಥವ್ರು ಯಾರು? ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಸಕಲ ತೀರ್ಥಗಳು ಇದೆಯಂತೆ. ಗಂಗಾ, ಯಮುನಾ, ಗೋದಾವರಿ, ನರ್ಮದಾ, ಎಷ್ಟು ನದಿಗಳಿದೆ, ಆ ನದಿಗಳೆಲ್ಲ ಹರಿತಾ ಇರುತ್ತಂತೆ ಅವರ ಬೃಂದಾವನದ ಹತ್ರ. ಅದೇ ರೀತಿಯಾಗಿ ಹೇಗೆ ಬೃಂದಾವನದ ರೀತಿ ಅಂದ್ರೆ ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಅವರಲ್ಲಿ ನರಸಿಂಹದೇವರು, ರಾಮದೇವರು, ಮುಖ್ಯ ಪ್ರಾಣದೇವರು, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ, ವೇದವ್ಯಾಸ ದೇವರು ಎಲ್ಲ ಬೃಂದಾವನದಲ್ಲೇ ಕೂತಿರ್ತಾರೆ. 3,000,000 ದೇವತೆಗಳು ಕೂತಿರ್ತಾರಂತೆ. ತಿರುಪತಿ ತಿಮ್ಮಪ್ಪನ ಹೇಗೆ ಅಲ್ಲಿ ಕೂತ್ಕೊಂಡು 3,000,000 ದೇವತೆಗಳು ಇದ್ದಾರೋ ಅದೇ ರೀತಿಯಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಬೃಂದಾವನದಲ್ಲಿ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಇಂತಹ ನಮಸ್ಕಾರವನ್ನು ಹಾಕಿದಾಗ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಮಂತ್ರಾಲಯ ಕ್ಷೇತ್ರದಲ್ಲಿ ಹೋದಾಗ ಸುತ್ತು ನಮಸ್ಕಾರವನ್ನು ಮಾಡ್ತೀರಾ. ಎಲ್ಲಿ ನಮಸ್ಕಾರ? ಫಸ್ಟು ಒಂದು ದಿಕ್ಕಲ್ಲಿ, 4 ದಿಕ್ಕಲ್ಲಿ, ಅದರಲ್ಲಿ 8 ದಿಕ್ಕಲ್ಲಿ ನಮಸ್ಕಾರ ಮಾಡಬೇಕು. ಮಂತ್ರಾಲಯದಲ್ಲಿ 8 ದಿಕ್ಕು. ಆ 8 ದಿಕ್ಕಲ್ಲಿ ನಮಸ್ಕಾರ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ. ಎಲ್ಲೇ ಹೋದ್ರೂ 8 ದಿಕ್ಕಲ್ಲಿ ನಮಸ್ಕಾರವನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗಿರುತ್ತೆ. ಚತುರ ಅಂದ್ರೆ 4 ಯುಗದಲ್ಲೂ ವಿಶೇಷವಾಗಿ ಭಗವಂತ ಇದ್ದಾನೆ. ಅದೇ ರೀತಿಯಾಗಿ ರಾಯರ ಒಂದು ಸ್ಮರಣೆಯನ್ನು ಮಾಡಿ, ಗುರುಗಳ ಒಂದು ಸ್ಮರಣೆಯನ್ನು ಮಾಡಿ ಈ ನಮಸ್ಕಾರವನ್ನು ಮಾಡಿದಾಗ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಯಾಕೆ ಕೈ ಕಾಲು ಏನೂ ಇರೋಲ್ಲ, ಏನೋ ಸ್ವಾಧೀನ ಇರಲ್ಲ, ಅದೆಲ್ಲ ಸ್ವಾಧೀನವೂ ಬರುತ್ತಂತೆ.
ಆ ಗುರುಳೆ ಅನುಗ್ರಹವನ್ನು ಮಾಡಿ ಆ ಸ್ವಾಧೀನವನ್ನು ಕೊಡ್ತಕ್ಕಂಥ ಭಾಗ್ಯ ಇರುತ್ತಂತೆ. ಇಂತಹ ನಮಸ್ಕಾರದಿಂದ ಆ ಭಗವಂತ ವಿಶೇಷವಾಗಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು, ನಿಮ್ಮ ಕುಲದೇವರಾಗಿರ್ತಕ್ಕಂಥ ತಿಮ್ಮಪ್ಪ ಆಗಿರ್ಬೋದು, ಲಕ್ಷ್ಮೀ ನರಸಿಂಹದೇವರಾಗಿರ್ಬೋದು, ತುರುವೆ ನರಸಿಂಹದೇವರಾಗಿರ್ಬೋದು, ಇಂತಹ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಎಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತಿ ಆಮೇಲೆ ಸುಜ್ಞಾನ ಸುಖ ಶಕ್ತಿ ಪಯೋನಿಧಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे